ನಮಸ್ಕಾರ. ಇಬ್ಬರು ನೋಡಿದ್ರೆ ಅಯ್ಯೋ ಅನಿಸುತ್ತದೆ. ಪ್ರತಿ ದಿವಸ ಇವರು ಪಾಪ ಮಳೆಯಲ್ಲಿ ಇಲ್ಲೇ ವ್ಯಾಪಾರ ಮಾಡುತ್ತಾ ಇರುತ್ತಾರೆ ನೆನೆದುಕೊಂಡು. ಅವರನ್ನು ಪ್ರತಿ ಸಾರಿ ನಾನು ನೋಡಿದಾಗಲೆಲ್ಲ ನನಗೊಂಥರ ದುಃಖ ಬರುತ್ತದೆ. ಆ ದುಃಖ ಪರವಾಗಿ ನಾನು ನನ್ನ ಕೈಲಾದ ಒಂದು ಅಳಿಲು ಸೇವೆ, ಚಿಕ್ಕ ಸೇವೆ, ದೊಡ್ಡ ಸೇವೆ ಅಲ್ಲ, ಚಿಕ್ಕ ಸೇವೆ, ದೊಡ್ಡ ಸೇವೆಗಳೆಲ್ಲ ನನ್ನ ಕೈಯಲ್ಲಿ, ನಾನು ಅತಿ ತೀರ ಬಡವನೇ, ನಾನು ದುಡಿದು ಅದರಲ್ಲಿ ಬಂದಿದ್ದ ದುಡ್ಡನ್ನು ನಾನು ಸೇವೆ ಮಾಡುತ್ತಿದ್ದೇನೆ. ನನ್ನ ಸಂಸಾರಕ್ಕೆ ಸ್ವಲ್ಪ 1000 ರೂಪಾಯಿ ದುಡಿದರೆ 500 ರೂಪಾಯಿ ನನ್ನ ಸಂಸಾರಕ್ಕೆ, 500 ರೂಪಾಯಿ ನನ್ನ ಬಡ ತಾಯಿಂದರಿಗೆ ಮೀಸಲಿಡುತ್ತೇನೆ. ಆ ದುಡ್ಡು ತಗೊಬಂದು ನಾನು ಕೆಲವರಿಗೆ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡುತ್ತೇನೆ. ಇವರಿಗೆ ಮಳೆಗಾಲದಲ್ಲಿ ನೆನೆಯುತ್ತೆ. ಈಗ ಮಳೆಗಾಲ ಬಂತು, ಅದಕ್ಕೆ ಮಳೆಗಾಲದಲ್ಲಿ ಪಾಪ ನೆನೀತಾ ಇರ್ತಾರೆ. ಇವಾಗ 2-3 ಬಾರಿ ನೋಡಿದೆ. ಅದಕ್ಕೋಸ್ಕರ ನನ್ನ ಕೈಲಾದ ಮಟ್ಟಿಗೆ ಚಿಕ್ಕ ಅಳಿಲು ಸೇವೆ ಅವರಿಗೆ ಊಟ ಕೊಟ್ಟು ಇಬ್ಬರಿಗೆ ಒಂದೊಂದು ಛತ್ರಿಯನ್ನು ಕೊಡುತ್ತೇನೆ ಸ್ನೇಹಿತರೆ. ಇಂಥ ಸೇವೆಗೆ ನಿಮ್ಮ ಆಶೀರ್ವಾದ ನನಗಿರಲಿ ಸ್ನೇಹಿತರೆ. ಸ್ನೇಹಿತರೆ, ಕೇಳೋದು ನಿಮ್ಮನ್ನು ಇದೊಂದೇ. ನಾನು ಅತಿ ತೀರ ಬಡವನೇ. ನಾನು ಬಡವನಾಗಿದ್ದು ಬಡವರ ಸೇವೆ ಮಾಡುತ್ತಿದ್ದೇನೆ. ನನ್ನ ತಾಯಂದರೆ ಎಲ್ಲಾದರೂ ಕಾಣಿಸಿದರೆ ನನಗೆ ತಿಳಿಸಿಕೊಡಿ ಸ್ನೇಹಿತರೆ. ನನ್ನ ಕೈಲಾದ ಸೇವೆ ಮಾಡುತ್ತೇನೆ ಸ್ನೇಹಿತರೆ. ದಯವಿಟ್ಟು ಇಂಥ ಸೇವೆಗೆ ನಿಮ್ಮ ಆಶೀರ್ವಾದ ಹೊಂದಿರಲಿ. ನೋಡಿ, ಇದನ್ನು ನೀವು ಸ್ವಲ್ಪ ಇಂಥ ತಾಯಂದರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಸ್ನೇಹಿತರೆ. ನಿಮ್ಮ ಕೈಲಾದ ಸೇವೆ ಮಾಡಿ. ನಾನು ಏಕೆಂದರೆ ವಿಡಿಯೋ ಮಾಡುತ್ತೇನೆ ಎಂದರೆ, ನನ್ನ ವಿಡಿಯೋ ನೋಡಿಬಿಟ್ಟು ಬೇರೆ ಯಾರಾದರೂ ಈ ಥರ ಸಹಾಯ ಮಾಡಲಿ ತಾಯಂದರಿಗೆ ಅಂದ್ಬಿಟ್ಟು ವಿಡಿಯೋ ಮಾಡುತ್ತೇನೆ. ಬೇರೆ ಯಾವ ಉದ್ದೇಶವೂ ನನಗಿಲ್ಲ. ನಾನು ಇದೇ ಸೇವೆ, ನನ್ನ ಉಸಿರಿರೋವರೆಗೂ ಇದೇ ಸೇವೆ ಮಾಡುತ್ತೇನೆ. ನನ್ನ ಕೊನೆ ಉಸಿರಿರೋವರೆಗೂ ನಾನು ಇದೇ ಸೇವೆಯಲ್ಲೇ ತೊಡಗುತ್ತೇನೆ. ನನಗೆಷ್ಟೇ ಕಷ್ಟ ಬಂದರೂ ಇದೇ ಸೇವೆಯಲ್ಲೇ ಮಾಡುತ್ತೇನೆ. ವಾರಕ್ಕೆ 2 ಡ್ಯಾನ್ಸ್ ಕೊಡುತ್ತೇನೆ, 4-5 ಹೆಲ್ಪಿಂಗ್ ವಿಡಿಯೋಸ್ ಮಾಡುತ್ತೇನೆ. ಇದೇ ಸೇವೆಯಲ್ಲೇ ಮುಂದುವರುತ್ತೇನೆ. ನನ್ನ ಕಂಠದಲ್ಲಿ ಪ್ರಾಣವರೆಗೂ ಇದೇ ಸೇವೆ ಮಾಡುತ್ತಿರುತ್ತೇನೆ ಸ್ನೇಹಿತರೆ. ನಿಮ್ಮ ಅಭಿಮಾನ ಹೊಂದಬೇಕು, ನಿಮ್ಮ ಆಶೀರ್ವಾದ ಹೊಂದಬೇಕು. ಆ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇರೋವರೆಗೂ ಇದೇ ಸೇವೆ ಮಾಡುತ್ತೇನೆ ಸ್ನೇಹಿತರೆ. ನಮಸ್ಕಾರ.